ಫ್ರಾನ್ಸ್ ಭಾರತದಿಂದ ಮತ್ತೊಂದು ಮಹತ್ವದ ಒಪ್ಪಂದಕ್ಕೆ ಸಹಿ. ಇಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಿದೆ ಫ್ರಾನ್ಸ್ ಮತ್ತು ಭಾರತ. ಫ್ರಾನ್ಸ್ನಿಂದ 26 ರಫೇಲ್ ಫೈಟರ್ ಜೆಟ್ ಅನ್ನ ಭಾರತ ಖರೀದಿಸ್ತಾ ಇದೆ. ಬರೋಬ್ಬರಿ 63,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಜೆಟ್ಗಳ ಖರೀದಿಗೆ ಭಾರತ ಒಪ್ಪಂದ ಮಾಡಿಕೊಳ್ತಾ ಇದೆ. ಮಹತ್ವದ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಬೇಕಾಗಿದೆ. ಫ್ರಾನ್ಸ್ನಿಂದ ಭಾರತಕ್ಕೆ ಈ ರಫೇಲ್ ಜೆಟ್ಗಳನ್ನು ಭಾರತ ತರಿಸ್ಕೊಳ್ತಾ ಇದೆ. ಈ ಒಂದೊಂದು ನಡೆ ಕೂಡ ಪಾಕಿಸ್ತಾನಕ್ಕೆ ನಡುಕ ಹೆಚ್ಚು ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಈಗ ಇರುವಂತಹ ಉದ್ವಿಗ್ನ ಪರಿಸ್ಥಿತಿ, ಯುದ್ಧ ಸಾರುವ ವಾತಾವರಣದ ಮಧ್ಯೆ ಭಾರತದ ಈ ಒಪ್ಪಂದ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ವಿಜಯ್, ಮುಖ್ಯವಾಗಿ ಭಾರತೀಯ ಸೇನೆ ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಸದೃಢ ಆಗ್ತಾ ಇದೆ. ಯಾಕೆ ಯಾವ ಕಾರಣಕ್ಕಾಗಿ ಅಂತಂದರೆ 5-6 ವರ್ಷಗಳ ಹಿಂದೆ ಭಾರತದ ಬಳಿ ರಫೇಲ್ ಫೈಟರ್ ಜೆಟ್ಗಳಿರಲಿಲ್ಲ. ಮಿಗ್, ಸುಖೋಯ್ ಯುದ್ಧ ವಿಮಾನಗಳನ್ನೇ ಬಳಸೇನೆ ಪಾಕಿಸ್ತಾನದ ವಿರುದ್ಧ, ಚೀನಾದ ವಿರುದ್ಧ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿನಲ್ಲಿತ್ತು. ಆದರೆ ಮಿಗ್ಗು, ಸುಖೋಯ್ ಔಟ್ಡೇಟೆಡ್ ಆಗ್ತಾ ಇದ್ವು. ನೆರೆಹೊರೆಯ ದೇಶಗಳ ಬಳಿ ಅತ್ಯಾಧುನಿಕವಾದಂಥ ಯುದ್ಧ ವಿಮಾನಗಳು ಇವೆ. ಮುಖ್ಯವಾಗಿ ಪಾಕಿಸ್ತಾನದ ಬಳಿ ಕೂಡ ಅಮೆರಿಕದ F-16 ಫೈಟರ್ ಜೆಟ್ ಇದೆ. ಈ ಯುದ್ಧ ವಿಮಾನವನ್ನು ಬಳಸೇನೆ ಪಾಕಿಸ್ತಾನ ಭಾರತೀಯ ವಾಯುಪಡೆ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇತ್ತು. 2019ರಲ್ಲೂ ಕೂಡ ಪುಲ್ವಾಮಾ ದಾಳಿ ನಡೆದ ಬಳಿಕ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಕೂಡ ಮಿಗ್ 21 ಬೈಸನ್ ಮೂಲಕವೇ F-16 ಯುದ್ಧ ವಿಮಾನವನ್ನು ಎದುರಿಸಿ ಅದನ್ನು ಹೊಡೆದುರುಳಿಸಿದ್ರು. ಆದರೆ ಈಗ 5-6 ವರ್ಷಗಳಲ್ಲಿ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯ ಕೂಡ ಅಭಿವೃದ್ಧಿಯಾಗಿದೆ, ಅಪ್ಗ್ರೇಡ್ ಆಗಿದೆ. ಭಾರತೀಯ ವಾಯುಪಡೆಗೆ ಈಗಾಗಲೇ ರಾಫೇಲ್ ಫೈಟರ್ ಜೆಟ್ಗಳು ಸೇರ್ಪಡೆಯಾಗಿವೆ. 36 ರಾಫೇಲ್ ಫೈಟರ್ ಜೆಟ್ಗಳನ್ನು ಭಾರತೀಯ ವಾಯುಪಡೆಗೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಫ್ರಾನ್ಸ್ನ ಡಸಲ್ಟ್ ಏವಿಯೇಷನ್ ಕಂಪನಿಯಿಂದ ಈ ರಾಫೇಲ್ ಫೈಟರ್ ಜೆಟ್ಗಳನ್ನು ವಾಯುಪಡೆಗಾಗಿಯೇ ಖರೀದಿಯನ್ನು ಮಾಡಲಾಗಿದೆ. ಈಗ ಭಾರತೀಯ ನೌಕಾಪಡೆಗೂ ಕೂಡ ರಫೇಲ್ ಫೈಟರ್ ಜೆಟ್ಗಳನ್ನು, ಮರೀನ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಇದಕ್ಕೆ ಈಗಾಗಲೇ ಭಾರತದ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ. ಇವತ್ತೇನಿದ್ರು ಕೂಡ ಅಧಿಕೃತವಾಗಿ ಭಾರತ ಮತ್ತು ಫ್ರಾನ್ಸ್ ಸರ್ಕಾರಗಳು ಈ ಫೈಟರ್ ಜೆಟ್ಗಳ ಖರೀದಿಯ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾ ಇವೆ. 63,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 26 ರಫೇಲ್ ಮರೀನ್ ಫೈಟರ್ ಜೆಟ್ಗಳನ್ನು ಭಾರತೀಯ ನೌಕಾಪಡೆಗಾಗಿ ಖರೀದಿಯನ್ನು ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ನೌಕಾಪಡೆಯ ಬತ್ತಳಿಕೆಗೂ ಮತ್ತೊಂದು ಮಹಾ ದೊಡ್ಡ ಅಸ್ತ್ರವೇ ಸೇರ್ಪಡೆಯಾದಂತಾಗುತ್ತೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ಫ್ರಾನ್ಸ್ ಸರ್ಕಾರ 26 ರಫೇಲ್ ಮರೀನ್ ಫೈಟರ್ ಜೆಟ್ಗಳನ್ನು ನೌಕಾಪಡೆಗೆ ಪೂರೈಸುತ್ತೆ. ಈಗ ನೌಕಾಪಡೆಯಲ್ಲೂ ಕೂಡ ಸಮುದ್ರ ಮಾರ್ಗದಲ್ಲೂ ಕೂಡ ಒಂದು ದೊಡ್ಡ ಶಕ್ತಿ ಭಾರತೀಯ ನೌಕಾಪಡೆಗೆ ಈ ರಾಫೇಲ್ ಫೈಟರ್ ಜೆಟ್ಗಳ ಮೂಲಕ ಸಿಕ್ಕಂತಾಗುತ್ತೆ. ಈಗ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿರುವ ರಫೇಲ್ ಫೈಟರ್ ಜೆಟ್ಗಳು ಕೂಡ 4.5 ಜನರೇಷನ್ನ ಫೈಟರ್ ಜೆಟ್ಗಳು. ಈ ಒಂದು ಫೈಟರ್ ಜೆಟ್ಗಳ ಮೂಲಕ ಭಾರತ ಈಗ F-16 ಯುದ್ಧ ವಿಮಾನವನ್ನು ಕೂಡ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಗಳಿಸಿಕೊಂಡಿದೆ. ಈ ಹಿಂದೆ ಮಿಗ್ ಮತ್ತು ಸುಖೋಯ್ ಯುದ್ಧ ವಿಮಾನಗಳ ಮೂಲಕ F-16 ಯುದ್ಧ ವಿಮಾನವನ್ನು ಎದುರಿಸಲಿಕ್ಕೆ ಆಗ್ತಾ ಇರಲಿಲ್ಲ. F-16 ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನ, ಮಿಸೈಲ್ಗಳನ್ನು ಹೊಂದಿರತಕ್ಕಂತಹ ಯುದ್ಧ ವಿಮಾನ. ಆದ್ರೀಗ ರಾಫೇಲ್ ಫೈಟರ್ ಜೆಟ್ನ ಮೂಲಕವೂ ಕೂಡ F-16 ಅನ್ನು ಕೂಡ ಎದುರಿಸಲಿಕ್ಕೆ ಭಾರತಕ್ಕೆ ಒಂದು ಹೊಸ ಶಕ್ತಿ ಸಾಮರ್ಥ್ಯ ಸಿಕ್ಕಂತಾಗಿದೆ. ಈಗ ನೌಕಾಪಡೆಯನ್ನು ಕೂಡ ಮತ್ತಷ್ಟು ಸದೃಢಗೊಳಿಸಲಿಕ್ಕೋಸ್ಕರನೇ ಈಗ ನೌಕಾಪಡೆಗಾಗಿಯೇ 26 ಮರೀನ್ ರಾಫೇಲ್ ಫೈಟರ್ ಜೆಟ್ಗಳನ್ನು ಭಾರತ ಖರೀದಿಸ್ತಾ ಇದೆ. ಇದಕ್ಕೆ ಈಗ ಅಧಿಕೃತವಾಗಿ ಒಪ್ಪಂದಕ್ಕೂ ಕೂಡ ಭಾರತ ಮತ್ತು ಫ್ರಾನ್ಸ್ ಸಹಿ ಆಗ್ತಾ ಇವೆ. ಇದು ಸರ್ಕಾರ ಮತ್ತು ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ಒಪ್ಪಂದ. ಭಾರತ ಸರ್ಕಾರ ಮತ್ತು ಫ್ರಾನ್ಸ್ ಸರ್ಕಾರದ ಮಧ್ಯೆ ಆಗ್ತಾ ಇರತಕ್ಕಂಥ ಒಪ್ಪಂದ. ಯಾವುದೇ ಕಂಪನಿಯ ಜೊತೆಗೆ ಒಪ್ಪಂದ ಆಗ್ತಾ ಇಲ್ಲ. ಈಗ ಸರ್ಕಾರ ಮತ್ತು ಸರ್ಕಾರದ ನಡುವಿನ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗುತ್ತೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.